ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಣ ಸ್ಮಾರ್ಟ್ಫೋನ್ ಮೂಲಕ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ. ನೀವು ಕೇವಲ ಫೋನ್ ಬಳಸಿಕೊಂಡು ಕೂಡ ಈ ತರಹದ ಅನಿಮಲ್ಸ್ ಮತ್ತು ಬರ್ಡ್ಸ್ಗಳ ಶಾರ್ಪ್, ಡೀಟೇಲ್ಡ್ ಮತ್ತು ಪ್ರೊಫೆಷನಲ್ ಲುಕಿಂಗ್ ಫೋಟೋಸ್ ತೆಗೆದುಕೊಳ್ಳಬಹುದು. ನೀವು ಝೂನಲ್ಲಿರಬಹುದು, ಪಾರ್ಕ್, ನೇಚರ್ ರಿಸರ್ವ್ ಅಥವಾ ಜಂಗಲ್ ತರಹದ ನ್ಯಾಚುರಲ್ ಪ್ಲೇಸ್ನಲ್ಲಿಯೂ ಕೂಡ ಇರಬಹುದು. ಈ ಟೆಕ್ನಿಕ್ಸ್ ನಿಮಗೆ ಗೊತ್ತಿದ್ದರೆ ಸಾಕು. ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡೋನಿದ್ದೇನೆ 10 ಪ್ರಾಕ್ಟಿಕಲ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಟಿಪ್ಸ್. ಇವುಗಳನ್ನು ಅಪ್ಲೈ ಮಾಡಿದರೆ ನೀವು ಅನಿಮಲ್ಸ್ ಮತ್ತು ಬರ್ಡ್ಸ್ಗಳ ಫೋಟೋವನ್ನು ಸ್ಟನ್ನಿಂಗ್ ಆಗಿ ಕ್ಯಾಪ್ಚರ್ ಮಾಡಬಹುದು, ಅದು ಕೂಡ ಯಾವುದೇ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಅಥವಾ ಹೆವಿ ಲೆನ್ಸ್ ಇಲ್ಲದೇನೆ. ಮೊದಲು ಅರ್ಥ ಮಾಡಿಕೊಳ್ಳೋಣ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಏನು ಅಂತ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಅನಿಮಲ್ಸ್ ಮತ್ತು ಬರ್ಡ್ಸ್ಗಳನ್ನು ಅವರ ನ್ಯಾಚುರಲ್ ಎನ್ವೈರ್ಮೆಂಟ್ನಲ್ಲಿ ಅವರ ಬಿಹೇವಿಯರ್, ಮೂವ್ಮೆಂಟ್ಸ್ ಮತ್ತು ರಾ ಬ್ಯೂಟಿ ಜೊತೆಗೆ ಕ್ಯಾಪ್ಚರ್ ಮಾಡುವುದು. ನಾವು ಈ ಟ್ಯುಟೋರಿಯಲ್ಗಾಗಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಲು ರಿಯಲ್ ಫಾರೆಸ್ಟ್ಗೇನೆ ವಿಸಿಟ್ ಮಾಡಿದ್ವಿ. ಜಂಗಲ್ ಸಫಾರಿ ಈ ಸೀಸನ್ನಲ್ಲಿ ಬಂದಿರುತ್ತದೆ ಮತ್ತು ಈ ಟ್ಯುಟೋರಿಯಲ್ ಈಗಲೇ ಶೂಟ್ ಮಾಡಬೇಕಾಗಿತ್ತು, ಹಾಗಾಗಿ ನಾವು ಈ ಝೂನಲ್ಲಿ ಶೂಟ್ ಮಾಡಲು ಬಂದಿದ್ದೇವೆ. ಇದು ಮೈಸೂರು ಝೂ ಆಗಿದೆ. ಇದು ಜಗತ್ತಿನ ಓಲ್ಡೆಸ್ಟ್ ಮತ್ತು ವೆಲ್ ಮೇಂಟೈನ್ಡ್ ಝೂಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರಾಣಿಗಳನ್ನು ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ವೈಲ್ಡ್ ಲೈಫ್ ಫಾರೆಸ್ಟ್ನಂತೆಯೇ ಇಲ್ಲಿ ಕೇರ್ ಮಾಡುತ್ತಾರೆ. ಈಗ ನಾವು ಇದರೊಳಗೆ ಹೋಗೋಣ ಮತ್ತು ಸ್ಮಾರ್ಟ್ಫೋನ್ನಿಂದ ವೈಲ್ಡ್ ಲೈಫ್ ಫೋಟೋಗ್ರಫಿ ಸಾಧ್ಯವಿದೆಯೋ ಅಥವಾ ಇಲ್ವಾ ಅಂತ ನೋಡೋಣ. ನಾನು ಈಗ ನಿಮಗೆ 10 ಟಿಪ್ಸ್ಗಳನ್ನು ಕೊಡೋನಿದ್ದೇನೆ. ಟಿಪ್ ನಂಬರ್ 1, ಕ್ಯಾಮ್ರಾ ಸೆಟ್ಟಿಂಗ್ಸ್. ನಿಮ್ಮ ಕ್ಯಾಮ್ರಾ ಸೆಟ್ಟಿಂಗ್ಸ್ ಸರಿಯಾಗಿಲ್ಲ ಅಂದರೆ ನಿಮ್ಮ ಮುಂದೆ ಎಷ್ಟೇ ರೇರ್ ಅನಿಮಲ್ ಇದ್ದರೂ ಕೂಡ ಫೋಟೋ ಸಾಫ್ಟ್, ಬ್ಲರ್ರಿ ಅಥವಾ ಲೋ ಕ್ವಾಲಿಟಿ ಆಗಿ ಬರಬಹುದು. ಮೊದಲು ನಾನು ನನ್ನ ಐಫೋನ್ನಲ್ಲಿರುವ ಕ್ಯಾಮ್ರಾ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ. ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿಗಾಗಿ ಯೂಸ್ ಮಾಡುವ ಸೆಟ್ಟಿಂಗ್ಸ್ಗಳು ಇಂತಿವೆ. ನಾನು ಕ್ಯಾಮ್ರಾ ಸೆಟ್ಟಿಂಗ್ಸ್ನಲ್ಲಿ ಬಂದೆ. ಇಲ್ಲಿ ನಾನು ಫಾರ್ಮ್ಯಾಟ್ಸನ್ನು ಹೈ ಎಫಿಷಿಯನ್ಸಿಗೆ ಸೆಟ್ ಮಾಡಿರುವೆ ಮತ್ತು ಫೋಟೋ ಕ್ಯಾಪ್ಚರನ್ನು 24 ಮೆಗಾ ಪಿಕ್ಸೆಲ್ಗೆ ಸೆಟ್ ಮಾಡಿರುವೆ. ಇದು ಹೆಚ್ಚು ಡೀಟೇಲ್ಸನ್ನು ಕೊಡುತ್ತದೆ ಮತ್ತು ನಾನು ಸಾಧ್ಯವಾದಷ್ಟು ಪ್ರೋ ರಾನಲ್ಲಿ ಕ್ಯಾಪ್ಚರ್ ಮಾಡುತ್ತೇನೆ. ನಿಮ್ಮ ಫೋನ್ನಲ್ಲಿ ಪ್ರೋ ರಾ ಆಪ್ಷನ್ ಇರದಿದ್ದರೆ ನೀವು ರೆಸೊಲ್ಯೂಷನ್ ಕಂಟ್ರೋಲನ್ನು ಆನ್ ಮಾಡಿ. ಇದು ಹೈಯೆಸ್ಟ್ ಕ್ವಾಲಿಟಿ ನಿಮಗೆ ಡೆಲಿವರ್ ಮಾಡುತ್ತದೆ. ನಾನು ರಾನಲ್ಲಿ ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡುತ್ತೇನೆ. ರಾ ಫೋಟೋಸ್ಗಳಲ್ಲಿ ಹೈಯರ್ ಡೈನಾಮಿಕ್ ರೇಂಜ್ ಮತ್ತು ಎಡಿಟಿಂಗ್ನಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತದೆ. ನಿಮ್ಮ ಫೋನ್ನಲ್ಲಿ ರಾ ಇದ್ದರೆ ರಾನಲ್ಲಿ ಕ್ಯಾಪ್ಚರ್ ಮಾಡಿ, ಇಲ್ಲವೇ ನಾರ್ಮಲ್ ಮೋಡ್ನಲ್ಲಿ ಹೈ ಎಫಿಷಿಯನ್ಸಿನಲ್ಲಿ ಕ್ಯಾಪ್ಚರ್ ಮಾಡಿ. ಮತ್ತು ಲೆನ್ಸ್ ಕ್ಲೀನ್ ಮಾಡೋದನ್ನು ಮರೆಯಬೇಡಿ. ಲೆನ್ಸ್ ಮೇಲೆ ಡಸ್ಟ್ ಅಥವಾ ಫಿಂಗರ್ ಪ್ರಿಂಟ್ ಇದ್ದರೆ ಫೋಟೋ ಶಾರ್ಪ್ ಆಗಿ ಬರುವುದಿಲ್ಲ. ಇನ್ನು ಅನಿಮಲ್ಸ್ ಸದಾ ಮೂವ್ ಆಗುತ್ತಿರುತ್ತವೆ, ಹಾಗಾಗಿ ಫೋನನ್ನು ಸ್ಟಡಿಯಾಗಿ ಹಿಡಿದುಕೊಳ್ಳಿ. 2 ಕೈಗಳಿಂದ ಹಿಡಿಯಿರಿ ಈ ರೀತಿ ಮತ್ತು ಬಾಡಿ ಸ್ಟೇಬಲ್ ಇಡಿ. ಶಟ್ಟರನ್ನು ಜಂಟ್ಲಿ ಟ್ಯಾಪ್ ಮಾಡಿ. ಹಾರ್ಡ್ ಪ್ರೆಸ್ ಮಾಡಿದರೆ ಫೋನ್ ಶೇಕ್ ಆಗಬಹುದು ಮತ್ತು ಫೋಟೋ ಬ್ಲರ್ ಆಗುತ್ತದೆ. ಟಿಪ್ ನಂಬರ್ 2, ಶೂಟ್ ಇನ್ ಗೋಲ್ಡನ್ ಅವರ್ಸ್. ಫೋಟೋಗ್ರಫಿಯ ಗೋಲ್ಡನ್ ರೂಲ್ ಡ್ರಾಯಿಂಗ್ ವಿತ್ ಲೈಟ್ ಆಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಬೆಸ್ಟ್ ರಿಸಲ್ಟ್ ಸಿಗೋದು ಗೋಲ್ಡನ್ ಅವರ್ಸ್ನಲ್ಲಿ. ಗೋಲ್ಡನ್ ಅವರ್ಸ್ ಅಂದರೆ ಸನ್ರೈಸ್ ಆದ ನಂತರ ಮತ್ತು ಸನ್ಸೆಟ್ ಮುಂಚೆ ಇರುವ ಸಮಯ. ಈ ಸಮಯದಲ್ಲಿ ಸನ್ಲೈಟ್ ಆಂಗಲ್ನಲ್ಲಿ ಬರುತ್ತದೆ. ಅನಿಮಲ್ಸ್ ಮತ್ತು ಬರ್ಡ್ಸ್ ಮೇಲೆ ಸಾಫ್ಟ್ ವಾರ್ಮ್ ಲೈಟ್ ಬೀಳುತ್ತದೆ. ಇದರಿಂದ ಡೀಟೇಲ್ಸ್ ಕ್ಲಿಯರ್ ಆಗಿ ಕಾಣುತ್ತವೆ, ಡೆಪ್ತ್, ಟೆಕ್ಸ್ಚರ್ ಬರುತ್ತದೆ ಮತ್ತು ಫೋಟೋದಲ್ಲಿ ಒಂದು ಸಿನಿಮ್ಯಾಟಿಕ್ ಫೀಲ್ ಕೂಡ ಕಾಣಿಸುತ್ತದೆ. ಮಿಡ್ ಡೇ ಮಧ್ಯಾಹ್ನದಲ್ಲಿ ಶೂಟ್ ಮಾಡೋದನ್ನು ತಪ್ಪಿಸಿ. ಮಧ್ಯಾಹ್ನದಲ್ಲಿ ಹಾರ್ಡ್ ಶಾಡೋಸ್ ಕಾಣಿಸುತ್ತವೆ ಮತ್ತು ಕಾಂಟ್ರಾಸ್ಟಿ ಇಮೇಜ್ ಬರುತ್ತದೆ ಮತ್ತು ಮಧ್ಯಾಹ್ನದಲ್ಲಿ ಫೋಟೋ ತೆಗೆದರೆ ಫೋಟೋ ಜಾಸ್ತಿ ಡ್ರಾಮೆಟಿಕ್ ಆಗಿ ಕಾಣಿಸುವುದಿಲ್ಲ. ಆದರೂ ಕೂಡ ಮಿಡ್ ಡೇನಲ್ಲಿ ಶೂಟ್ ಮಾಡುವ ಒಂದು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನೀವು ಸನ್ಲೈಟ್ ಎನಿಮಲ್ ಮೇಲೆ ಯಾವ ಆ್ಯಂಗಲ್ನಿಂದ ಬೀಳ್ತಾ ಇರುತ್ತದೆಯೋ ಆ ಆ್ಯಂಗಲ್ನಿಂದ ಕ್ಯಾಪ್ಚರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಫ್ಯಾಕ್ಟ್ ಏನಿದೆ ಅಂದರೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೂಡ ಹ್ಯೂಮನ್ಸ್ ತರಹ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚು ಆ್ಯಕ್ಟಿವ್ ಇರುತ್ತವೆ. ಮಧ್ಯಾಹ್ನದ ಸಮಯದಲ್ಲಿ ಇವು ಜಾಸ್ತಿ ಮಲಗಿಕೊಂಡಿರುತ್ತವೆ, ಇಲ್ಲವೇ ಲೇಜಿ ಆಗಿರುತ್ತವೆ. ನಿಮಗೆ ಒಳ್ಳೆ ಎಕ್ಸ್ಪ್ರೆಷನ್ ಇರುವ ಇಂಟ್ರೆಸ್ಟಿಂಗ್ ಫೋಟೋ ಬೇಕಾಗಿದ್ದರೆ ಮುಂಜಾನೆ ಅಥವಾ ಸಂಜೆ ಶೂಟ್ ಮಾಡಿ. ಟಿಪ್ ನಂಬರ್ 3, ಡಿಸ್ಟನ್ಸ್ ಆ್ಯಂಡ್ ಝೂಮ್ ಸ್ಮಾರ್ಟ್ಲಿ ಯೂಸ್ ಮಾಡಿ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ದೊಡ್ಡ ತಪ್ಪು ಜಾಸ್ತಿ ಜನ ಮಾಡುತ್ತಾರೆ. ಅದೇನೆಂದರೆ ಡಿಜಿಟಲ್ ಝೂಮ್ ಮಾಡಿ ಅಥವಾ ಪಿಂಚಿನ್ ಮಾಡಿ ಫೋಟೋ ತೆಗೆಯುವುದು. ಇದರಿಂದ ಫೋಟೋದ ಕ್ವಾಲಿಟಿ ಹಾಳಾಗುತ್ತದೆ. ಹೈ ಕ್ವಾಲಿಟಿಯಲ್ಲಿ ಫೋಟೋ ಕ್ಯಾಪ್ಚರ್ ಆಗುವುದಿಲ್ಲ. ಸ್ಮಾರ್ಟ್ಫೋನ್ನಿಂದ ಒಳ್ಳೆ ಕ್ವಾಲಿಟಿಯಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಲು ನೀವು ಸ್ಮಾರ್ಟ್ಫೋನ್ ಕ್ಯಾಮ್ರಾ ಆ್ಯಪ್ನಲ್ಲಿರುವ ಟೆಲಿಫೋಟೋ ಲೆನ್ಸನ್ನು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ಗಾಗಿ 1x ಮೇಲೆ ಇರುತ್ತವೆ ಅಲ್ಲ, 2x, 4x ಅಥವಾ 5x ಯೂಸ್ ಮಾಡಿ. ಟಿಪ್ ನಂಬರ್ 4, ಆ್ಯಕ್ಷನ್ನಲ್ಲಿ ಬಸ್ಟ್ ಮೋಡ್ ಯೂಸ್ ಮಾಡಿ.
ಎನಿಮಲ್ಸ್ ಎಂದಿಗೂ ಸ್ಟಿಲ್ ಇರೋದಿಲ್ಲ. ಬರ್ಡ್ ಹಾರಬಹುದು, ಎನಿಮಲ್ ತಲೆ ತಿರುಗಿಸಬಹುದು, ಐ ಬ್ಲಿಂಕ್ ಆಗಬಹುದು, ಸಿಂಗಲ್ ಶಾಟ್ನಲ್ಲಿ ಪರ್ಫೆಕ್ಟ್ ಮೂಮೆಂಟ್ ಮಿಸ್ ಆಗಬಹುದು. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಆಗಿದೆ ಬಸ್ಟ್ ಮೋಡ್ ಗೆಳೆಯರೆ. ಬಸ್ಟ್ ಮೋಡ್ನಲ್ಲಿ ಫೋನ್ ಸೆಕೆಂಡ್ಸ್ಗಳಲ್ಲಿ ಮಲ್ಟಿಪಲ್ ಫೋಟೋಸ್ ಕ್ಯಾಪ್ಚರ್ ಮಾಡುತ್ತದೆ. ಐಫೋನ್ನಲ್ಲಿ ಬಸ್ಟ್ ಮೋಡ್ ಯೂಸ್ ಮಾಡಲು ಶಟರ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಪ್ರಿವ್ಯೂ ಬಟನ್ನಿನ ಕಡೆಗೆ ಬಸ್ಟ್ ಮೋಡ್ ಆಕ್ಟಿವೇಟ್ ಆಗುತ್ತದೆ. ಐಫೋನ್ನಲ್ಲಿ ಬಸ್ಟ್ ಮೋಡ್ನಲ್ಲಿ ಪರ್ ಸೆಕೆಂಡ್ 10 ಫೋಟೋಸ್ಗಳು ಕ್ಯಾಪ್ಚರ್ ಆಗುತ್ತವೆ. ನಂತರ ನೀವು ಫೋಟೋಸ್ ಆ್ಯಪ್ಗೆ ಬಂದು ಫೋಟೋಸ್ನಲ್ಲಿ ಬಸ್ಟ್ ಮೋಡ್ ಸೀಕ್ವೆನ್ಸನ್ನು ಓಪನ್ ಮಾಡಿಕೊಂಡು ಬೆಸ್ಟ್ ಫೋಟೋಸ್ಗಳನ್ನು, ಶಾರ್ಪ್ ಫೋಟೋಸ್ಗಳನ್ನು, ಬೆಸ್ಟ್ ಎಕ್ಸ್ಪ್ರೆಷನ್ಸ್ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು ಮತ್ತು ಬೇಡವಾಗಿರುವ ಫೋಟೋಗಳನ್ನು ಡಿಲೀಟ್ ಮಾಡಬಹುದು. ಟಿಪ್ ನಂಬರ್ 5, ಫೋಕಸ್ ಆ್ಯಂಡ್ ಎಕ್ಸ್ಪೋಜರ್ ಕಂಟ್ರೋಲ್. ಶಾರ್ಪ್ ಫೋಕಸ್ ಮತ್ತು ಕರೆಕ್ಟ್ ಎಕ್ಸ್ಪೋಜರ್ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಬ್ಯಾಕ್ಬೋನ್ ಆಗಿದೆ. ನೀವು ಫೋಟೋ ತೆಗೆಯೋದಕ್ಕಿಂತ ಮುಂಚೆ ನಿಮ್ಮ ಸಬ್ಜೆಕ್ಟ್ ಮೇಲೆ ಟ್ಯಾಪ್ ಮಾಡಿ, ಐ ಮೇಲೆ ಟ್ಯಾಪ್ ಮಾಡಿ ಫೋಕಸ್ ಸೆಟ್ ಮಾಡಿ. ಐಫೋನಿನ ಆಟೋ ಫೋಕಸ್ ಎಕ್ಸ್ಟ್ರೀಮ್ಲಿ ಗುಡ್ ಆಗಿದೆ, ಆದರೆ ಇದರ ಭರವಸೆ ಮೇಲೆ ನೀವು ಫೋಟೋಗ್ರಫಿ ಮಾಡಬೇಡಿ. ನೀವು ಮ್ಯಾನ್ಯುವಲ್ ಆಗಿ ಟ್ಯಾಪ್ ಮಾಡಿ ಫೋಕಸ್ ಮಾಡಿ. ಈಗ ನಾವು ಎಕ್ಸ್ಪೋಜರ್ ಬಗ್ಗೆ ಮಾತನಾಡೋಣ. ಎಕ್ಸ್ಪೋಜರ್ ಎಂದರೆ ಬ್ರೈಟ್ನೆಸ್. ನಾನು ಎಕ್ಸ್ಪೋಜರ್ ಕಂಪೆನ್ಸೇಷನನ್ನು ಐಫೋನ್ನಲ್ಲಿ ಬೈ ಡಿಫಾಲ್ಟ್ನಲ್ಲಿ -0.3ಗೆ ಸೆಟ್ ಮಾಡಿರುವೆ. ಇದರಿಂದ ಹೈಲೈಟ್ಸ್ಗಳು ಸೇಫ್ ಆಗಿ ಕ್ಯಾಪ್ಚರ್ ಆಗುತ್ತವೆ ಮತ್ತು ರಿಚ್ ಕಲರ್ಸ್ನಲ್ಲಿ ಫೋಟೋ ಕ್ಯಾಪ್ಚರ್ ಆಗುತ್ತದೆ. ನೀವು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಸನ್ ಐಕಾನನ್ನು ಮೇಲೆ ಮತ್ತು ಕೆಳಗೆ ಸ್ಲೈಡ್ ಮಾಡಿಯೂ ಕೂಡ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡಬಹುದು. ಟಿಪ್ ನಂಬರ್ 6, ಕಂಪೋಸಿಷನ್. ಕಂಪೋಸಿಷನ್ ಅನ್ನೋದು ಒಂದು ನಾರ್ಮಲ್ ಫೋಟೋವನ್ನು ಒಂದು ಪವರ್ಫುಲ್ ಮತ್ತು ಇಂಪ್ಯಾಕ್ಟ್ಫುಲ್ ಫೋಟೋ ಆಗಿ ಮಾರ್ಪಡಿಸುವ ಒಂದು ಅತ್ಯಂತ ಪ್ರಮುಖ ಅಂಶವಾಗಿದೆ. ನಿಮ್ಮ ಬಳಿ ಎಷ್ಟು ಉತ್ತಮ ಫೋನ್ ಅಥವಾ ಕ್ಯಾಮ್ರಾ ಇದ್ದರೂ ನಿಮ್ಮ ಕಂಪೋಸಿಷನ್ ವೀಕ್ ಆಗಿದ್ದರೆ ಆ ಫೋಟೋ ವ್ಯೂವರ್ನ ಮೇಲೆ ಯಾವತ್ತೂ ಸ್ಟ್ರಾಂಗ್ ಇಂಪ್ಯಾಕ್ಟ್ ಬಿಡೋದಿಲ್ಲ. ಕಂಪೋಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಗೆಳೆಯರೆ. ಹೀಗಾಗಿ ಮೊದಲು ನಾವು ಕಂಪೋಸಿಷನನ್ನು ಮೂಲಭೂತ ಅಂಶಗಳ ಬಗ್ಗೆ ಮಾತನಾಡೋಣ. ಮೊದಲಿಗೆ ಪರ್ಸ್ಪೆಕ್ಟಿವ್ ಬಗ್ಗೆ ತಿಳಿದುಕೊಳ್ಳೋಣ. ಶೂಟ್ ಆಟ್ ಐ ಲೆವೆಲ್. ಯಾವಾಗಲೂ ಸಾಧ್ಯವಾದಷ್ಟು ಎನಿಮಲ್ ಅಥವಾ ಬರ್ಡ್ನ ಐ ಲೆವೆಲ್ನಿಂದಲೇ ಫೋಟೋ ತೆಗೆದುಕೊಳ್ಳಿ. ಅಂದರೆ ಎನಿಮಲ್ ನೆಲದ ಹತ್ತಿರ ಇದ್ದರೆ ನೀವು ಸ್ವಲ್ಪ ಕೆಳಗೆ ಕುಳಿತುಕೊಳ್ಳಿ ಅಥವಾ ಬಾಗಿಕೊಂಡು ಶೂಟ್ ಮಾಡಿ. ಐ ಲೆವೆಲ್ ಶಾಟ್ಸ್ನಿಂದ ಆಗುವ ಪ್ರಯೋಜನಗಳೆಂದರೆ ಫೋಟೋ ತುಂಬ ನ್ಯಾಚುರಲ್ ಆಗಿ ಕಾಣುತ್ತದೆ. ವ್ಯೂವರ್ ಮತ್ತು ಎನಿಮಲ್ ನಡುವೆ ಒಂದು ಎಮೋಷನಲ್ ಕನೆಕ್ಷನ್ ಬಿಲ್ಡ್ ಆಗುತ್ತದೆ ಮತ್ತು ಎನಿಮಲ್ ಹೆಚ್ಚು ಎಕ್ಸ್ಪ್ರೆಸಿವ್ ಮತ್ತು ಪವರ್ಫುಲ್ ಆಗಿ ಕಾಣುತ್ತದೆ. ನೀವು ಮೇಲಿಂದ ಕೆಳಕ್ಕೆ ಶೂಟ್ ಮಾಡಿದರೆ ಎನಿಮಲ್ ಚಿಕ್ಕದಾಗಿ ಕಾಣುತ್ತದೆ ಮತ್ತು ವೀಕ್ ಮತ್ತು ಇನ್ಸಿಗ್ನಿಫಿಕೆಂಟ್ ಆಗಿ ಕಾಣಿಸುತ್ತದೆ. ಈಗ ಕಂಪೋಸಿಷನ್ನ ಅತಿ ಮುಖ್ಯ ರೂಲ್ ಬಗ್ಗೆ ಮಾತನಾಡೋಣ. ರೂಲ್ ಆಫ್ ಥರ್ಡ್ಸ್. ಇದು ಫೋಟೋಗ್ರಫಿಯ ಪವರ್ಫುಲ್ ಗೋಲ್ಡನ್ ರೂಲ್ ಆಗಿದೆ ಗೆಳೆಯರೆ. ಕಂಪೋಸಿಷನ್ನಲ್ಲಿ ನಿಮ್ಮ ಕ್ಯಾಮ್ರಾ ಸೆಟ್ಟಿಂಗ್ಸ್ಗೆ ಹೋಗಿ ಗ್ರಿಡ್ ಲೈನ್ಸನ್ನು ಆನ್ ಮಾಡಿ. ಕಾಮನ್ ಮಿಸ್ಟೇಕ್ ಜಾಸ್ತಿ ಜನ ಏನನ್ನ ಮಾಡುತ್ತಾರೆ ಅಂದರೆ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಎನಿಮಲನ್ನು ಮೊದಲ ಟೇಕ್ನಲ್ಲಿಯೇ ಸೆಂಟರ್ನಲ್ಲಿ ಫ್ರೇಮ್ ಮಾಡುತ್ತಾರೆ. ಇದು ತಪ್ಪಂತ ಹೇಳುವುದಿಲ್ಲ, ಆದರೆ ನೀವು ಮೊದಲು ರೂಲ್ ಆಫ್ ಥರ್ಡ್ಸ್ನಲ್ಲಿ ಫ್ರೇಮಿಂಗ್ ಮಾಡಿ. ಈ ಗ್ರಿಡ್ಸ್ ಇಂಟರ್ಸೆಕ್ಷನ್ ಪಾಯಿಂಟ್ಸ್ನಲ್ಲಿ ಯಾವುದಾದ್ರೂ ಒಂದರ ಮೇಲೆ ಎನಿಮಲ್ನ ಪ್ರಾಣಿಯ ಐಯನ್ನು ಕಂಪೋಸ್ ಮಾಡಿ. ಇದರಿಂದ ಫೋಟೋ ಬ್ಯಾಲೆನ್ಸ್ಡ್ ಆಗಿ ಕಾಣುತ್ತದೆ, ಬೋರಿಂಗ್ ಅನಿಸುವುದಿಲ್ಲ ಮತ್ತು ಫೋಟೋ ಪ್ರೊಫೆಷ್ನಲ್ ಆಗಿ ಕೂಡ ಕಾಣಿಸುತ್ತದೆ. ಇನ್ನು ಲೀಡಿಂಗ್ ರೂಮ್ ಅಂದರೆ ಲುಕಿಂಗ್ ರೂಮ್ ಅನ್ನ ಕೂಡಿ. ಇದು ವೈಲ್ಡ್ ಲೈಫ್ ಫೋಟೋಗ್ರಫಿಯ ಬಹಳ ಅಂಡರ್ ರೇಟೆಡ್ ಆದರೆ ಪವರ್ಫುಲ್ ಟೆಕ್ನಿಕ್ ಆಗಿದೆ. ಪ್ರಾಣಿ ಯಾವ ಡೈರೆಕ್ಷನ್ಗೆ ನೋಡುತ್ತಿರುತ್ತದೆಯೋ ಮತ್ತು ಯಾವ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದೆಯೋ ಅದರ ಮುಂದೆ ಸ್ವಲ್ಪ ಖಾಲಿ ಜಾಗ ಕೊಡಿ. ಇದನ್ನೇ ನಾವು ಲೀಡಿಂಗ್ ರೂಮ್ ಅಥವಾ ಲುಕಿಂಗ್ ರೂಮ್ ಅಂತ ಕರೆಯುತ್ತೇವೆ. ಇದರಿಂದ ಫೋಟೋಗೆ ನ್ಯಾಚುರಲ್ ಫ್ಲೋ ಬರುತ್ತದೆ. ಎನಿಮಲ್ ಎಲ್ಲಿಯೋ ಹೋಗ್ತಿದೆ ಅನ್ನೋ ಫೀಲ್ ಬರುತ್ತದೆ. ಫೋಟೋದಲ್ಲಿ ಒಂದು ಸ್ಟೋರಿ ಆಟೋಮೆಟಿಕ್ಲಿ ಬಿಲ್ಡ್ ಆಗುತ್ತದೆ. ಈಗ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತನಾಡೋಣ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಬ್ಯೂಸಿ ಬ್ಯಾಕ್ಗ್ರೌಂಡ್ ಅತಿ ದೊಡ್ಡ ದುಶ್ಮನ್ ಆಗಿದೆ. ಜಾಲಿಗಳು, ಮರಗಳ ಕೊಂಬೆಗಳು ಇವೆಲ್ಲ ವ್ಯೂವರ್ನ ಅಟೆನ್ಷನ್ ಅನ್ನು ಸಬ್ಜೆಕ್ಟ್ನಿಂದ ದೂರ ತೆಗೆದುಕೊಂಡು ಹೋಗುತ್ತವೆ. ಹೀಗಾಗಿ ಯಾವಾಗಲೂ ಪ್ರಯತ್ನಿಸಿ ಬ್ಯಾಕ್ಗ್ರೌಂಡ್ ಕ್ಲೀನ್ ಇರಲಿ ಅಥವಾ ಸ್ವಲ್ಪ ಬ್ಲರ್ ಆಗಿರಲಿ ಅಥವಾ ಪ್ಲೇನ್ ಸ್ಕೈ ಅಥವಾ ಗ್ರೀನ್ರಿ ಇರಲಿ. ನೀವು ಟೆಲಿಫೋಟೋ ಲೆನ್ಸ್ ಅನ್ನ ಯೂಸ್ ಮಾಡಿ. ಟೆಲಿಫೋಟೋ ಲೆನ್ಸ್ ನಲ್ಲಿ ಸಬ್ಜೆಕ್ಟ್ನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲರ್ ಆಗುತ್ತದೆ. ಇಲ್ಲವೇ ಪೋರ್ಟ್ರೇಟ್ ಮೋಡ್ ಅನ್ನ ಯೂಸ್ ಮಾಡಿ. ಇನ್ನು ನ್ಯಾಚುರಲ್ ಫ್ರೇಮಿಂಗ್ ಅನ್ನ ಯೂಸ್ ಮಾಡಿ. ನ್ಯಾಚುರಲ್ ಫ್ರೇಮಿಂಗ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಅನ್ನು ಪ್ರಕೃತಿಯಲ್ಲಿರುವ ಎಲಿಮೆಂಟ್ಸ್ ಗಳಿಂದ ಫ್ರೇಮ್ ಮಾಡುವುದು. ಉದಾಹರಣೆಗೆ ಮರಗಳ ಬ್ರಾಂಚಸ್, ಎಲೆಗಳ ನಡುವಿನ ಗ್ಯಾಪ್, ಎನ್ಕ್ಲೋಜರ್ನ ನ್ಯಾಚುರಲ್ ಶೇಪ್ಸ್ ಇವುಗಳನ್ನು ಫ್ರೇಮ್ ಆಗಿ ಬಳಸಿ ಸಬ್ಜೆಕ್ಟ್ ಅನ್ನು ಕ್ಯಾಪ್ಚರ್ ಮಾಡಿದರೆ ವ್ಯೂವರ್ನ ಕಣ್ಣುಗಳು ಆಟೋಮೆಟಿಕ್ಲಿ ಸಬ್ಜೆಕ್ಟ್ ಕಡೆಗೆ ಹೋಗುತ್ತದೆ. ನ್ಯಾಚುರಲ್ ಫ್ರೇಮ್ಸ್ ಫೋಟೋಗೆ ಡೆಪ್ತ್ ಮತ್ತು ಪ್ರೊಫೆಷನಲ್ ಲುಕ್ ಕೊಡುತ್ತವೆ. ಇನ್ನು ನೀವು ನಿಮ್ಮ ಸಬ್ಜೆಕ್ಟ್ನ ಯಾವುದಾದ್ರೂ ಪಾರ್ಟ್ ಅನ್ನು ಹೈಲೈಟ್ ಮಾಡಿ ತೋರಿಸೋರಿದ್ದರೆ ಫಿಲ್ ದ ಫ್ರೇಮ್ ಕಂಪೋಸಿಷನ್ ಟೆಕ್ನಿಕ್ ಅನ್ನು ಬಳಸಿ. ಸಬ್ಜೆಕ್ಟ್ಗೆ ಹತ್ತಿರ ಹೋಗಿ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದರ ಡೀಟೇಲ್ಸನ್ನು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿ. ಉದಾಹರಣೆಗೆ ಕಣ್ಣುಗಳಾಗಿರಬಹುದು, ಟೆಕ್ಸ್ಚರ್, ಫೀದರ್ಸ್, ಸ್ಕಿನ್ ಪ್ಯಾಟರ್ನ್ಸ್
ಇದರಿಂದ ಡಿಸ್ಟ್ರಾಕ್ಷನ್ ಕಮ್ಮಿ ಆಗುತ್ತದೆ ಮತ್ತು ಫೋಟೋ ನೋಡುವವರ ದೃಷ್ಟಿ ನೀವು ತೋರಿಸುವ ಮೇನ್ ಪಾರ್ಟ್ನ ಕಡೆಗೆ ಹೋಗುತ್ತದೆ. ಟಿಪ್ ನಂಬರ್ 7, ಸ್ಟೋರಿ ಟೆಲ್ಲಿಂಗ್. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಕೇವಲ ಪ್ರಾಣಿಗಳ ಫೋಟೋ ತೆಗೆದುಕೊಳ್ಳುವುದು ಮಾತ್ರ ಅಲ್ಲ. ನಿಜವಾದ ವೈಲ್ಡ್ ಲೈಫ್ ಫೋಟೋಗ್ರಫಿ ಯಾವಾಗ ಶುರುವಾಗುತ್ತದೆ ಎಂದರೆ ಯಾವಾಗ ನಿಮ್ಮ ಫೋಟೋ ಸ್ಟೋರಿ ಹೇಳಲು ಸ್ಟಾರ್ಟ್ ಮಾಡುತ್ತದೆ. ಸ್ಟೋರಿ ಟೆಲ್ಲಿಂಗ್ ಅಂದರೆ ಎನಿಮಲ್ನ ಬಿಹೇವಿಯರ್, ಅದರ ಆಕ್ಟಿವಿಟೀಸ್, ಅದರ ಎನ್ವೈರ್ಮೆಂಟ್ ಮತ್ತು ಅತಿ ಮುಖ್ಯವಾಗಿ ಅದರ ಎಮೋಷನ್ಸನ್ನು ಕ್ಯಾಪ್ಚರ್ ಮಾಡುವುದು. ಗೆಳೆಯರೆ, ಟೈಗರ್, ಲಯನ್ ಅಥವಾ ಯಾವುದಾದ್ರೂ ರೇರ್ ಎನಿಮಲ್ ಆಗಿರಲಿ, ಆ ಫೋಟೋ ಬೋರಿಂಗ್ ಆಗಿದ್ದರೆ ವ್ಯೂವರ್ ಅದಕ್ಕೆ ಕನೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಎನಿಮಲ್ ನೋಡಿದ ತಕ್ಷಣ ಶಟ್ಟರ್ ಒತ್ತಬೇಡಿ. ಮೊದಲು ಅಬ್ಸರ್ವ್ ಮಾಡಿ, ಎನಿಮಲ್ ಏನು ಮಾಡ್ತಾ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಿ. ಎನಿಮಲ್ನ ಸಣ್ಣ ಸಣ್ಣ ಮೂಮೆಂಟ್ಸ್ ಗಮನಿಸಿ. ನಡೆಯುವುದು, ನೋಡುತ್ತಿರುವುದು, ತಿನ್ನೋದು, ವಿಶ್ರಾಂತಿ ಮಾಡೋದು, ಇತರ ಎನಿಮಲ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಅಥವಾ ಯಾವುದಾದ್ರೂ ಅನ್ಯೂಜುವಲ್ ಬಿಹೇವಿಯರ್. ಯಾವಾಗ ಎನಿಮಲ್ ಏನಾದರೂ ಇಂಟ್ರೆಸ್ಟಿಂಗ್ ಮೂಮೆಂಟ್ ಕೊಡುತ್ತದೆಯೋ ಆ ಸಮಯದಲ್ಲಿ ಫೋಟೋ ತೆಗೆದುಕೊಳ್ಳಿ. ಎನಿಮಲ್ನ ಬಿಹೇವಿಯರ್ ಅರ್ಥ ಮಾಡಿಕೊಳ್ಳಿ. ಉದಾಹರಣೆಗೆ, ಟೈಗರ್ ನಿಧಾನವಾಗಿ ನಡೆಯುತ್ತಿದ್ದರೆ, ಎಚ್ಚರಿಕೆಯಿಂದ ನಡೆದುಕೊಂಡು ಹೋಗ್ತಿದ್ದರೆ ಅದು ಬಹುಶಃ ಹಂಟ್ ಮೂಡ್ನಲ್ಲಿ ಇರಬಹುದು. ಪಕ್ಷಿ ಪದೇ ಪದೇ ವಿಂಗ್ಸ್ ಅಲುಗಾಡಿಸುತ್ತಿದ್ದರೆ ಇದು ಹಾರಲು ಸಿದ್ಧವಾಗಿರಬಹುದು. ಈ ಸೈನ್ಸ್ ಗಮನಿಸಿದರೆ ನೀವು ಪರ್ಫೆಕ್ಟ್ ಮೂಮೆಂಟ್ಗೆ ಮೆಂಟಲಿ ರೆಡಿ ಆಗಬಹುದು. ಇನ್ನು ಫೋಟೋ ಸ್ಟೋರಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಇಂತಿವೆ. ಈ ಆನೆಯ ಫೋಟೋ ನೋಡಿ. ಈ ಫೋಟೋದಲ್ಲಿ ಒಂದು ಸ್ಟೋರಿ ಇದೆ ಗೆಳೆಯರೆ. ಇದರ ಕಾಲುಗಳಿಗೆ ಸ್ಟೀಲ್ ಚೈನ್ಸ್ ಕಟ್ಟಿದ್ದಾರೆ. ಈ ಫೋಟೋ ನೋಡಿದ ತಕ್ಷಣ ಮಾನವ ಯಾವ ರೀತಿ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡುತ್ತಿದ್ದಾನೆ ಅಂತ ಒಂದು ಮೀನಿಂಗ್ ಬರುತ್ತದೆ. ಮತ್ತು ಈ ಸ್ಟೀಲ್ ಚೈನ್ಸ್ಗಳು ಈ ಆನೆಗೆ ತೊಂದರೆ ಉಂಟು ಮಾಡ್ತಾ ಇವೆ. ಇದಕ್ಕೆ ಕೂಡುವಾಗ, ನಡೆಯುವಾಗ ಇವು ತೊಂದರೆ, ಒಂದು ಪೇನ್ ಫೀಲ್ ಮಾಡುತ್ತದೆ. ಈ ಫೋಟೋ ನೋಡಿದ ತಕ್ಷಣ ಫೋಟೋ ನೋಡುವವರು ಯೋಚನೆ ಮಾಡುತ್ತಾರೆ. ಮತ್ತು ಈ ಫೋಟೋವನ್ನು ನೋಡಿ ಮದರ್ ಮತ್ತು ಬೇಬಿ ಅನಿಮಲ್ಸ್ಗಳನ್ನು, ಈ ಮಂಕೀಸ್ಗಳನ್ನು ನೋಡಿ ಇದು ಕೂಡ ಒಂದು ಸ್ಟೋರಿ ಹೇಳ್ತಾ ಇದೆ. ತಾಯಿ ಮಗುವಿನ ಒಂದು ಬಾಂಧವ್ಯವನ್ನು ಇದು ತೋರಿಸುತ್ತದೆ. ಇನ್ನು ಈ ಗೋರಿಲಾದ ಫೋಟೋ ನೋಡಿ. ಇದಕ್ಕೆ ಸ್ವಾತಂತ್ರ್ಯ ಇಲ್ಲ, ಜಾಸ್ತಿ ಸ್ಪೇಸ್ ಇಲ್ಲ, ಇದಕ್ಕೆ ಯಾರೂ ಗೆಳೆಯರು ಇಲ್ಲ, ಒಂಥರ ಇದು ಸ್ಯಾಡ್ನಲ್ಲಿದೆ. ಇದೊಂದು ಲೋನ್ಲಿ ಆಗಿರುವ ಫೋಟೋ ಆಗಿದೆ. ಈ ಥರದ ಫೋಟೋಸ್ಗಳು ಎಮೋಷ್ನಲಿ ಟಚ್ ಆಗುತ್ತವೆ. ಈ ಫೋಟೋ ಮಾತನಾಡುತ್ತದೆ, ಇಲ್ಲಿ ಶಬ್ದಗಳು ಬೇಕಾಗಿಲ್ಲ. ಇದೇ ಸ್ಟೋರಿ ಟೆಲ್ಲಿಂಗ್ನ ಪವರ್ ಆಗಿದೆ. ಲೊಕೇಶನ್ನಲ್ಲಿ ನೀವು ಎಷ್ಟು ಸಾಧ್ಯವಷ್ಟು ಹೆಚ್ಚು ಬೆಸ್ಟ್ ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡಿ. ಆದರೆ ಎಡಿಟಿಂಗ್ ಸಮಯದಲ್ಲಿ ಕೇವಲ ಫೋಟೋದಲ್ಲಿ ಏನಾದರೂ ಸ್ಟೋರಿ ಇದ್ದರೆ, ಇಂಟ್ರೆಸ್ಟಿಂಗ್ ಫೋಟೋ ಇದ್ದರೆ ಮಾತ್ರ ಸೆಲೆಕ್ಟ್ ಮಾಡಿ. ಸ್ಟೋರಿ ಟೆಲ್ಲಿಂಗ್ನ ಮೇನ್ ಗೋಲ್ ಏನಿದೆ ಅಂದರೆ ಎನಿಮಲ್ನ ಎಮೋಷನ್ ಮತ್ತು ರಿಯಾಲಿಟಿಯನ್ನು ತೋರಿಸುವುದು, ಜನರು ಕನೆಕ್ಟ್ ಆಗುವಂತೆ. ಟಿಪ್ ನಂಬರ್ 8, ಪೇಷನ್ಸ್ ಈಸ್ ಎವ್ರಿಥಿಂಗ್. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಒಂದು ಸ್ಕಿಲ್ ಅತಿ ಮುಖ್ಯ ಅಂತ ಕೇಳಿದರೆ ಅದು ನಿಸ್ಸಂದೇಹವಾಗಿ ಪೇಷನ್ಸ್ ಆಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ತ್ವರಿತಕ್ಕೆ ಜಾಗವೇ ಇಲ್ಲ. ಇಲ್ಲಿ ನೀವು ನಿಮ್ಮ ರೂಲ್ಸ್ ಪ್ರಕಾರ ಅಲ್ಲ, ನೇಚರ್ನ ರೂಲ್ಸ್ ಪ್ರಕಾರ ಕೆಲಸ ಮಾಡಬೇಕು. ಎನಿಮಲ್ಸ್ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಅವರು ಪೋಸ್ ಕೊಡಲು ಮತ್ತು ಕ್ಯಾಮ್ರಾದ ಕಡೆಗೆ ನೋಡಲು ಅಥವಾ ನಿಮ್ಮ ಟೈಮ್ಗೆ ಆ್ಯಕ್ಟ್ ಮಾಡಲು ಬಂದಿರುವುದಿಲ್ಲ. ನೀವು ವೇಟ್ ಮಾಡಲೇಬೇಕು ಆ ಪರ್ಫೆಕ್ಟ್ ಪೋಸ್ಗಾಗಿ, ಆ ಯುನೀಕ್ ಬಿಹೇವಿಯರ್ಗಾಗಿ ಮತ್ತು ಆ ಒಂದು ಮ್ಯಾಜಿಕಲ್ ಮೂಮೆಂಟ್ಗಾಗಿ. ನೀವು ಶಾಂತವಾಗಿ ತಾಳ್ಮೆಯಿಂದ ಅಬ್ಸರ್ವ್ ಮಾಡ್ತಾ ಹೋದಂತೆ ನಿಮಗೆ ಎನಿಮಲ್ನ ಬಿಹೇವಿಯರ್ ಅರ್ಥವಾಗತೊಡಗುತ್ತದೆ. ನೀವು ನಿಧಾನವಾಗಿ ಗೆಸ್ ಮಾಡೋಕೆ ಶುರು ಮಾಡ್ತೀರಾ. ಈಗ ಈ ಅನಿಮಲ್ ಏನು ಮಾಡಬಹುದು, ಈ ಬರ್ಡ್ ಯಾವ ಕ್ಷಣದಲ್ಲಿ ಹಾರಬಹುದು, ಈ ಡೀರ್ ಯಾವ ದಿಕ್ಕಿಗೆ ಮುಂದಕ್ಕೆ ಹೋಗಬಹುದು, ಈ ಟೈಗರ್ ಯಾವಾಗ ಐ ಕಾಂಟ್ಯಾಕ್ಟ್ ಕೊಡಬಹುದು. ಈ ಅಬ್ಸರ್ವೇಷನ್ನಿಂದಲೇ ನೀವು ಮೆಂಟಲಿ ರೆಡಿ ಫೋಟೋಗ್ರಾಫರ್ ಆಗ್ತೀರಾ. ಇಲ್ಲಿ ನೋಡಿ, ನಾವು ಎನಿಮಲ್ಸ್ಗಳ ಫೋಟೋಸ್ ತೆಗೆದುಕೊಳ್ಳುತ್ತಿದ್ದೇವೆ ಅಂದರೆ ಎಲ್ಲ ಸಮಯದಲ್ಲಿಯೂ ಎನಿಮಲ್ಸ್ ಕ್ಯಾಮ್ರಾ ಕಡೆಗೆ ನೋಡ್ತಿರ್ತವೆ ಅಂತ ಅಲ್ಲ ಗೆಳೆಯರೆ. ಮೋಸ್ಟ್ ಆಫ್ ದ ಟೈಮ್ ಈ ಪ್ರಾಣಿಗಳು ಬ್ಯಾಕ್ ತೋರಿಸುತ್ತವೆ, ಬೆನ್ನು ತಿರುಗಿಸಿಕೊಂಡು ಪೋಸ್ ಕೊಡ್ತಾ ಇರುತ್ತವೆ. ಕೆಲವೊಂದಿಷ್ಟು ಟೈಮ್ನಲ್ಲಿ ಸುತ್ತಾಡುತ್ತಿರುತ್ತವೆ, ಇನ್ನು ಕೆಲವೊಂದಿಷ್ಟು ಟೈಮ್ನಲ್ಲಿ ವಿಶ್ರಾಂತಿ ಮಾಡುತ್ತಿರುತ್ತವೆ. ಸ್ವಲ್ಪ ಇದು ಫನ್ನಿ ಅನಿಸಬಹುದು, ಆದರೆ ಇದೇ ವೈಲ್ಡ್ ಲೈಫ್ ಫೋಟೋಗ್ರಫಿಯ ರಿಯಾಲಿಟಿ ಆಗಿದೆ. ನೀವು 10 ಬಾರಿ ಶಟ್ಟರ್ ಒತ್ತಬಹುದು, ಆದರೆ ಅನಿಮಲ್ ಕ್ಯಾಮ್ರಾದ ಕಡೆಗೆ ನೋಡದವರೆಗೂ ಪರ್ಫೆಕ್ಟ್ ಶಾಟ್ ಸಿಗೋದಿಲ್ಲ. ಹಾಗಾಗಿ ನೀವು ವೇಟ್ ಮಾಡಲೇಬೇಕು. ಕೆಲವೊಮ್ಮೆ 2 ನಿಮಿಷ, ಕೆಲವೊಮ್ಮೆ 10 ನಿಮಿಷ, ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು. ಇನ್ನು ಗೆಳೆಯರೆ, ಕೆಲವೊಮ್ಮೆ ಏನಾಗುತ್ತೆ ಎಂದರೆ ನೀವು ಬೆಸ್ಟ್ ಫೋಟೋ ತೆಗೆದುಕೊಳ್ಳಲು ಬಹಳ ಹೊತ್ತು ವೇಟ್ ಮಾಡ್ತೀರಾ, ಆದರೂ ನೀವು ಇಮ್ಯಾಜಿನ್ ಮಾಡಿದಂತೆ ಫೋಟೋ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಡಿಮೋಟಿವೇಟ್ ಆಗಬೇಡಿ. ಇದು ಫೋಟೋಗ್ರಫಿಯ ಒಂದು ತುಂಬ ನಾರ್ಮಲ್ ಮತ್ತು ನ್ಯಾಚುರಲ್ ಪಾರ್ಟ್ ಆಗಿದೆ. ಕೆಲವೊಮ್ಮೆ ನಿಮ್ಮ ಫೋಟೋಸ್ ಅದ್ಭುತವಾಗಿರುತ್ತವೆ ಮತ್ತು ಕೆಲವೊಮ್ಮೆ ಅದ್ಭುತವಾಗಿ ನೀವು ಅಂದ್ಕೊಂಡಂತೆ ಫೋಟೋಸ್ಗಳು ಕ್ಯಾಪ್ಚರ್ ಆಗುವುದಿಲ್ಲ. ಇದೇ ಫೋಟೋಗ್ರಫಿಯ ರಿಯಲ್ ಬ್ಯೂಟಿ ಆಗಿದೆ. ಫೋಟೋಗ್ರಫಿ ಯಾವತ್ತೂ ಗ್ಯಾರಂಟಿ ಕೊಡುವುದಿಲ್ಲ. ಇದೊಂದು ಪ್ರೊಸೆಸ್ ಆಗಿದೆ ಗೆಳೆಯರೆ. ನೀವು ಫೋಟೋಗ್ರಫಿನೊಂದಿಗೆ
ಪ್ರೀತಿ ಮಾಡಿ, ಇದನ್ನು ಲವ್ ಮಾಡಿ, ಈ ಪ್ರೊಸೆಸನ್ನು ಎಂಜಾಯ್ ಮಾಡಿ. ಇಂದು ನೀವು ನೋಡುತ್ತಿರುವ ದೊಡ್ಡ ಫೋಟೋಗ್ರಾಫರ್ಸ್ಗಳ ಬೆಸ್ಟ್ ಫೋಟೋಸ್ನ ಹಿಂದೆ ಗಂಟೆಗಳಲ್ಲ, ದಿನಗಳಲ್ಲ, ಕೆಲವೊಮ್ಮೆ ತಿಂಗಳುಗಳ ವೇಟ್ ಕೂಡ ಅಡಗಿರುತ್ತದೆ. ಇಲ್ಲಿ ಲಕ್ ಅಥವಾ ಬ್ಯಾಡ್ ಲಕ್ ಅಂತ ಯಾವುದೂ ಇರುವುದಿಲ್ಲ ಗೆಳೆಯರೆ. ಇರೋದು ಒಂದೇ ಥಿಂಗು, ಸರಿಯಾದ ಮೂಮೆಂಟ್ಗಾಗಿ ವೇಟ್ ಮಾಡುವುದು. ಯಾವುದೇ ಶಾರ್ಟ್ಕಟ್ ಇಲ್ಲ ಗೆಳೆಯರೆ, ವೇಟ್ ಮಾಡಿದಾಗಲೇ ಬೆಸ್ಟ್ ಫೋಟೋಸ್ಗಳು ಕ್ಯಾಪ್ಚರ್ ಆಗುತ್ತವೆ. ಟಿಪ್ ನಂಬರ್ 9 ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಡೋಂಟ್ ಡಿಸ್ಟರ್ಬ್ ದಿ ಅನಿಮಲ್ಸ್. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಅತಿ ಮುಖ್ಯವಾದ ಮತ್ತು ಅತ್ಯಂತ ಅಗತ್ಯವಾದ ರೂಲ್ ಒಂದೇ ಆಗಿದೆ ಗೆಳೆಯರೆ, ಅನಿಮಲ್ಸನ್ನು ಡಿಸ್ಟರ್ಬ್ ಮಾಡಬೇಡಿ. ಈ ಒಂದು ರೂಲನ್ನು ಫಾಲೋ ಮಾಡಿದರೆ ನೀವು ಒಬ್ಬ ಉತ್ತಮ ಫೋಟೋಗ್ರಾಫರ್ ಆಗುವುದರ ಜೊತೆಗೆ ಒಬ್ಬ ರೆಸ್ಪಾನ್ಸಿಬಲ್ ವೈಲ್ಡ್ ಲೈಫ್ ಲವರ್ ಆಗುತ್ತೀರಿ. ನಾವು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಲು ಹೋಗೋದು ಅನಿಮಲ್ಸ್ ಅವರ ಮನೆಗೆ ಹೋಗುತ್ತೇವೆ. ಅವರು ನಮ್ಮ ಕ್ಯಾಮ್ರಾಗಾಗಿ ಪೋಸ್ ಕೊಡಲು ಬಂದಿಲ್ಲ. ಅವರು ತಮ್ಮ ಜೀವನದಲ್ಲಿ ಬದುಕಲು ನ್ಯಾಚುರಲ್ ಬಿಹೇವಿಯರ್ ಫಾಲೋ ಮಾಡಲು ಅಲ್ಲಿದ್ದಾರೆ. ಅದಕ್ಕಾಗಿ ಅನಿಮಲ್ಸ್ಗಳನ್ನು ಚೇಸ್ ಮಾಡೋದು, ಜೋರಾಗಿ ಕೂಗೋದು ಅಥವಾ ಶಬ್ದ ಮಾಡೋದು, ಇಲ್ಲವೇ ಮರು ಹತ್ತಿರ ಹೋಗಿ ಭಯ ಹುಟ್ಟಿಸೋದು, ಇಲ್ಲವೇ ಬರ್ಡ್ಗಳ ನೆಸ್ಟ್ಗೆ ತುಂಬ ಹತ್ತಿರ ಹೋಗೋದು, ಈ ರೀತಿ ಮಾಡಬೇಡಿ ಗೆಳೆಯರೆ. ಇದು ಸರಿಯಾದ ದಾರಿ ಅಲ್ಲ. ಕೆಲವರು ಗುಡ್ ಫೋಟೋಸ್ಗಾಗಿ ಅನಿಮಲ್ಸ್ಗೆ ಫುಡ್ ಕೊಟ್ಟು ಅಟ್ರಾಕ್ಟ್ ಮಾಡುವ ಪ್ರಯತ್ನ ಮಾಡುತ್ತಾರೆ. ಇದು ಅತ್ಯಂತ ಡೇಂಜರಸ್ ಆಗಿದೆ ಮತ್ತು ಸಂಪೂರ್ಣವಾಗಿ ಇದು ಅನ್ಎಥಿಕಲ್ ಆಗಿದೆ. ಇದರಿಂದ ಅನಿಮಲ್ಸ್ಗಳ ನ್ಯಾಚುರಲ್ ಬಿಹೇವಿಯರ್ ಹಾಳಾಗುತ್ತದೆ. ಒಳ್ಳೆ ಫೋಟೋಸ್ ಡಿಸ್ಟರ್ಬ್ ಮಾಡಿ ಸಿಗೋದಿಲ್ಲ, ಒಳ್ಳೆ ವೈಲ್ಡ್ ಲೈಫ್ ಫೋಟೋಸ್ ಅಬ್ಸರ್ವ್ ಮಾಡಿದಾಗ ಸಿಗುತ್ತವೆ. ಟಿಪ್ ನಂಬರ್ 10 ಆ್ಯಂಡ್ ಲಾಸ್ಟ್, ಎಡಿಟಿಂಗ್. ಗೆಳೆಯರೆ, ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಡಿಟಿಂಗ್ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನಾನು ನಿಮಗೆ ನಮ್ಮ ಸ್ಮಾರ್ಟ್ಫೋನ್ ಫೋಟೋಗ್ರಫಿ ಕೋರ್ಸಿನ ಬಗ್ಗೆ ಹೇಳಿಕೊಡುವೆ. ನೀವು ನಿಮ್ಮ ಸ್ಮಾರ್ಟ್ಫೋನ್ನಿಂದ ಹೈ ಕ್ವಾಲಿಟಿ ಶಾರ್ಪ್ ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡುವುದನ್ನು ಮತ್ತು ಅವುಗಳನ್ನು ಎಡಿಟ್ ಮಾಡುವುದನ್ನು ಕಲಿಯೋರಿದ್ದರೆ ನೀವು ನಮ್ಮ ಸ್ಮಾರ್ಟ್ಫೋನ್ ಫೋಟೋಗ್ರಫಿ ಕೋರ್ಸಿಗೆ ಜಾಯಿನ್ ಆಗಿ ಬೆಸ್ಟ್ ಕ್ಯಾಮ್ರಾ ಸೆಟ್ಟಿಂಗ್ಸ್, ಕಂಪೋಸಿಷನ್, ಲೈಟಿಂಗ್, ಕ್ಯಾಮ್ರಾ ಆ್ಯಂಗಲ್, ಸ್ಟೋರಿ ಟೆಲ್ಲಿಂಗ್, ಫೋಟೋಗ್ರಫಿಯ ಬಗ್ಗೆ ಎಲ್ಲವನ್ನು ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ಕಲಿಯಬಹುದು. ಈ ಕೋರ್ಸ್ನಲ್ಲಿ 70+ ವಿಡಿಯೋ ಲೆಸನ್ಸ್ ಇವೆ ಮತ್ತು 15 ಅವರ್ ಪ್ಲಸ್ ಹೈ ಕ್ವಾಲಿಟಿ ಕಂಟೆಂಟ್ ಇದೆ. ಕೋರ್ಸಿನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆಕ್ ಮಾಡಿ. ಇಲ್ಲವೇ ನೀವು roaringfilmschool.comಗೆ ವಿಸಿಟ್ ಮಾಡಿ ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಬಹುದು. ಈಗ ನಾವು ಫೋಟೋ ಎಡಿಟಿಂಗ್ನ ಬಗ್ಗೆ ಮಾತನಾಡೋಣ. ನಾನು ನನ್ನ ಫೋಟೋಗಳನ್ನು ಅಡೋಬಿ ಲೈಟ್ರೂಮ್ನಲ್ಲಿ ಎಡಿಟ್ ಮಾಡುತ್ತೇನೆ. ಇದು ಜಗತ್ತಿನ ಬೆಸ್ಟ್ ಫೋಟೋ ಎಡಿಟಿಂಗ್ ಆ್ಯಪ್ ಮತ್ತು ಸಾಫ್ಟ್ವೇರ್ ಆಗಿದೆ. ನನ್ನ ಪ್ರಕಾರ ಫೋಟೋಗ್ರಫಿಯಲ್ಲಿ 50% ರೋಲ್ ಶೂಟಿಂಗ್ನಲ್ಲಿದೆ ಮತ್ತು ಉಳಿದ 50% ಎಡಿಟಿಂಗ್ನಲ್ಲಿದೆ. ಬಹುತೇಕ ಬಿಗಿನರ್ಸ್ ಫೋಟೋಗ್ರಾಫರ್ಸ್ ಮಾಡುವ ದೊಡ್ಡ ತಪ್ಪು ಏನಿದೆ ಎಂದರೆ ಅವರು ಶೂಟ್ ಮಾಡಿದ ನಂತರ ಎಡಿಟಿಂಗ್ ಅನ್ನು ಇಗ್ನೋರ್ ಮಾಡುತ್ತಾರೆ. ಆದರೆ ಸತ್ಯ ಏನಿದೆ ಎಂದರೆ ಸರಿಯಾದ ಎಡಿಟಿಂಗ್ ಇದ್ದರೆ ಒಳ್ಳೆಯ ಫೋಟೋನನ್ನು ಇನ್ನಷ್ಟು ಹೆಚ್ಚು ಪವರ್ಫುಲ್ ಆಗಿ ಮತ್ತು ಹೆಚ್ಚು ಅಟ್ರಾಕ್ಟಿವ್ ಆಗಿ ಮಾಡಬಹುದು. ಎಡಿಟಿಂಗ್ ಎಂದರೆ ಫೋಟೋನನ್ನು ಫೇಕ್ ಅಥವಾ ಆರ್ಟಿಫಿಷಿಯಲ್ ಆಗಿ ಮಾಡೋದು ಅಲ್ಲ ಗೆಳೆಯರೆ. ಎಡಿಟಿಂಗ್ನ ಮೇನ್ ಗೋಲ್ ಏನಿದೆ ಎಂದರೆ ಫೋಟೋದಲ್ಲಿರುವ ನ್ಯಾಚುರಲ್ ಬ್ಯೂಟಿಯನ್ನು ಎನ್ಹ್ಯಾನ್ಸ್ ಮಾಡೋದು. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಎಡಿಟಿಂಗ್ ಯಾವಾಗಲೂ ಸಬ್ಟೈಲ್ ಮತ್ತು ರಿಯಲಿಸ್ಟಿಕ್ ಆಗಿರಬೇಕು. ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಮೊದಲು ಎಕ್ಸ್ಪೋಜರ್ ಸರಿಪಡಿಸಿ, ಅವಶ್ಯಕತೆ ಇದ್ದರೆ ಕಾಂಟ್ರಾಸ್ಟ್ ಬ್ಯಾಲೆನ್ಸ್ ಮಾಡಿ, ವೈಟ್ ಬ್ಯಾಲೆನ್ಸ್ ಕರೆಕ್ಟ್ ಮಾಡಿ, ಸ್ವಲ್ಪ ಕಲರ್ ಗ್ರೇಡಿನ ಅವಶ್ಯಕತೆ ಇದ್ದರೆ ಮಾಡಿ. ಎಕ್ಸ್ಪೋಜರ್ ಕರೆಕ್ಟ್ ಮಾಡಿದ ನಂತರ ಫ್ರೇಮನ್ನು ಕೇರ್ಫುಲ್ಲಾಗಿ, ಅವಶ್ಯಕತೆ ಇದ್ದರೆ ಕ್ರಾಪ್ ಮಾಡಿ, ಫ್ರೇಮಿಂಗ್ ಸರಿಯಾಗಿ ಮಾಡಿ, ಅನ್ನೆಸೆಸರಿ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅವುಗಳನ್ನು ರಿಮೂವ್ ಮಾಡಿ. ಇನ್ನು ಕಲರ್ಸ್ಗಳನ್ನು ಓವರ್ ಸ್ಯಾಚುರೇಟ್ ಮಾಡಬೇಡಿ. ವೈಲ್ಡ್ ಲೈಫ್ ಫೋಟೋಗ್ರಫಿದಲ್ಲಿ ರಿಯಲಿಸಮ್ ಅತಿ ಮುಖ್ಯವಾಗಿರುತ್ತದೆ. ರಿಯಲಿಸ್ಟಿಕ್ ಆಗಿ ಎಡಿಟ್ ಮಾಡಿ. ಫೋಟೋ ನೋಡಿದ ತಕ್ಷಣ ರಿಯಲ್ ಆಗಿ ಕಾಣಿಸಬೇಕು, ಎಡಿಟ್ ಅಂತ ಅನ್ನಿಸಬಾರದು. ನೀವು ಶೂಟಿಂಗ್ ಮಾತ್ರವಲ್ಲ, ಎಡಿಟಿಂಗ್ ಮೇಲೆ ಈಕ್ವಲಿ ಗಮನ ಕೊಟ್ಟಾಗ ಮಾತ್ರ ನಿಮ್ಮ ವೈಲ್ಡ್ ಲೈಫ್ ಫೋಟೋಸ್ಗಳು ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತವೆ. ಓಕೆ ಗೆಳೆಯರೆ, ನೀವು ಈ 10 ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಫೋಟೋಗ್ರಫಿ ಮಾಡಿದರೆ ನಿಮ್ಮ ಫೋಟೋಸ್ ಕೂಡ ಈ ರೀತಿ ಕಾಣಿಸುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.